ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪಲ್ಲವಿ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್ ಆಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತಿನ ವಿಡಿಯೋ ಏನು ಅಂತ ನಿಮಗೆ ಆಲ್ರೆಡಿ ತಮ್ಲೈನ್ ನೋಡಿನೇ ಗೊತ್ತಾಗುತ್ತೆ. ಸೊ ನಮ್ಮ ಕಿಚನ್ ಟೂರ್ ಯಾವ ರೀತಿ ಇದೆ ಅಂತ ನೋಡ್ಕೊಂಡು ಬನ್ನಿ. ಹಾಲಿಂದ ಬಂದ ತಕ್ಷಣ ಫಸ್ಟಿಗೆ ಪಾತ್ರೆ ಸ್ಟ್ಯಾಂಡ್ ಬರುತ್ತೆ. ಪಾತ್ರೆ ಸ್ಟ್ಯಾಂಡ್ನ ಇಲ್ಲಿ ಹ್ಯಾಂಗ್ ಮಾಡ್ಕೊಂಡಿದ್ದೀನಿ. ಬೇರೆ ಕಡೆ ಹಾಕೋಕೆ ಎಲ್ಲೂ ಜಾಗ ಇಲ್ಲ, ಅದಕ್ಕೇನೆ ಇಲ್ಲಿ ಹಾಕೊಂಡಿದ್ದೀನಿ. ಕಡಾಯಿ ಮತ್ತು ಪಾತ್ರೆ, ಅಡುಗೆ ಮಾಡೋ ಪಾತ್ರೆ, ಪ್ಲೇಟು ಮತ್ತು ಗ್ಲಾಸ್ ಎಲ್ಲನೂ ಕೂಡ ಇದರಲ್ಲೇ ಶಿಫ್ಟ್ ಮಾಡ್ಕೊಂಡಿದ್ದೀನಿ. ಪಾತ್ರೆ ಸ್ಟ್ಯಾಂಡ್ ಆದ ತಕ್ಷಣ ಇಲ್ಲಿ ದೇವ್ರ ಮನೆ ಬರುತ್ತೆ. ಆರ್ಟಿಫಿಷಿಯಲ್ ಮನಿ ಪ್ಲ್ಯಾಂಟ್ನ ಇಲ್ಲಿ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ. ಮತ್ತು ಆರ್ಟಿಫಿಷಿಯಲ್ ಮನಿ ಪ್ಲ್ಯಾಂಟ್ ಜೊತೆ ಒಂದು ತೋರಣನ ಹಾಕ್ಕೊಂಡಿದ್ದೀವಿ ಈ ಕಡೆಗೆ ಮತ್ತು ಆ ಕಡೆಗೆ. ಕಂಪ್ಲೀಟಾಗಿ ನೋಡಿದ್ರೆ ಹಿಂಗೆ ಕಾಣುತ್ತೆ. ಇಲ್ಲಿ ಮನಿ ಪ್ಲ್ಯಾಂಟ್ ಆದಮೇಲೆ ಇಲ್ಲಿ ಒಳಗಡೆ ದೇವ್ರ ಮನೆ, ಇಲ್ಲಿ ಎಲ್ಲ ದೇವ್ರ ಫೋಟೋಗಳನ್ನ ಕೂಡ ಇಟ್ಕೊಂಡು ಇವಾಗ ಪೂಜೆನ ಮಾಡಿದ್ದೀನಿ. ಸೋಮವಾರ ಅಲ್ವಾ, ಅದಕ್ಕೆ ಪೂಜೆನೂ ಕೂಡ ಮುಗಿಸ್ಕೊಂಡಿದ್ದೀನಿ. ಇಲ್ಲೊಂದು ಸೆಲ್ಫ್ ಇದೆ, ಅಲ್ಲಿ ಧೂಪ, ಊದಿನ ಕಡ್ಡಿ, ಎಣ್ಣೆ, ಬತ್ತಿ ಎಲ್ಲನೂ ಕೂಡ ಆಮೇಲೆ ಬಟ್ಟೆ ಎಲ್ಲನೂ ಕೂಡ ಅಲ್ಲಿನೇ ಇಟ್ಕೊಂಡಿದ್ದೀನಿ. ಇಷ್ಟು ದೇವ್ರ ಮನೆ. ಪಾತ್ರೆ ಸ್ಟ್ಯಾಂಡ್ ಮತ್ತೆ ದೇವ್ರ ಮನೆ ಆದ ತಕ್ಷಣನೇ ಬರೋದು ಕಿಚನ್. ದೇವ್ರ ಮನೆ ಆದ ಪಕ್ಕನೇ ಇದೊಂದು ಗೋಡೆಗೆ ಚಾಪಿಂಗ್ ಬೋರ್ಡ್ ಮತ್ತೆ ಮರನ ಹ್ಯಾಂಗ್ ಮಾಡ್ಕೊಂಡಿದ್ದೀನಿ. ಮೊದಲಿಗೆ ಈ ತರ ಮಳೆ ಇತ್ತು ಈ ಮನೇಲಿ, ಅದಕ್ಕೆ ಈ ತರ ಹ್ಯಾಂಗ್ ಮಾಡ್ಕೊಂಡಿದ್ದೀನಿ. ಮರ ಮತ್ತೆ ಇದು ಚಾಪಿಂಗ್ ಬೋರ್ಡ್ ಆದಮೇಲೆ ಇಲ್ಲಿ ಒಂದು ಗೋಡೆಗೆ ನಾನು ಮೀಶೋಯಿಂದ ತರಿಸ್ಕೊಂಡಿದ್ದೀನಿ. ಈ ಕಿಚನ್ ಹ್ಯಾಂಗಿಂಗ್ಸ್ನ ಹಾಕ್ಕೊಂಡಿದ್ದೀನಿ. ನಾರ್ಮಲ್ ಆಗಿ ಈ ಥರ ಹೊರಗಡೆ ಸಿಗುತ್ತೆ ಅಲ್ವಾ, ಅದನ್ನ ಇಲ್ಲಿ ಅಂಟಿಸ್ಕೊಂಡು ಈ ಬೋರ್ಡ್ನ ಹಾಕ್ಕೊಂಡಿದ್ದೀನಿ. 4 ಬೋರ್ಡ್ ಬಂದಿದೆ, 2 ಸಪ್ರೇಟಾಗಿ ಹಾಕ್ಕೊಂಡಿದ್ದೀನಿ, ಇನ್ನು 2 ಇಲ್ಲಿ ಹಾಕ್ಕೊಂಡಿದ್ದೀನಿ. ಆಮೇಲೆ ಕಿಚನ್ ಹ್ಯಾಂಗಿಂಗ್ಸ್ನ ಹಾಕೊಂಡಿದ್ದ ಪಕ್ಕದಲ್ಲೇ 3 ಸೆಲ್ಫ್ ಇದೆ. ಇದರಲ್ಲಿ ನಾನು ಗ್ರಾಸರೀಸ್ ಎಲ್ಲನೂ ಕೂಡ ಗ್ರಾಸರಿ ಬಾಟ್ಲ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ. ಮೇಲೆ ಸೋಯಾಬೀನ್, ಮೈದಾ ಹಿಟ್ಟು, ಕಾರ್ನ್ಫ್ಲವರ್, ಹಾಗೆಯೇ ಕಾರ್ನ್ಫ್ಲೆಕ್ಸ್ ಎಲ್ಲನೂ ಕೂಡ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ. ಇನ್ನು ಕೆಳಗಡೆ ನಾರ್ಮಲ್ ಆಗಿ ಕಡಲೆಬೇಳೆ, ಶಾವಿಗೆ, ನವಣೆ, ಹೆಸರು ಕಾಳು, ಎಳ್ಳು, ಹುಳ್ಳಿಕಾಳು, ಪುಟಾಣಿ, ಖಾರದ ಪುಡಿ, ಟೀ ಪುಡಿ, ಚಟ್ನಿ ಎಲ್ಲನೂ ಕೂಡ ಇಲ್ಲಿ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ. ಈ ಕಡೆ ಗ್ಲಾಸ್ ಬಾಕ್ಸಲ್ಲಿ ಅಲಸಂದೆ ಕಾಳು, ತೊಗರಿಬೇಳೆ, ಹೆಸರುಬೇಳೆ, ಶೇಂಗಾ, ಉದ್ದಿನಬೇಳೆ, ಗುರೆಳ್ಳು ಇಷ್ಟೆಲ್ಲನೂ ಕೂಡ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ. ಈ ಬಾಕ್ಸ್ಗಳನ್ನು ಕೂಡ ಮೀಶೋಯಿಂದ ತರಿಸ್ಕೊಂಡಿದ್ದೀನಿ. ಈ ಕಡೆ ಕೂಡ ಕಿಚನ್ ಹ್ಯಾಂಗಿಂಗ್ಸ್, ನಡ್ಬರ್ಕ, ಅದು ಗ್ರಾಸರಿ ಬಾಕ್ಸ್ ಎಲ್ಲಾನು ಕೂಡ ಇಟ್ಕೊಂಡಿದ್ದೀನಿ. ಆಮೇಲೆ ಈ ಕಡೆ ಕೊಡೋಗೆ ಇನ್ನೂ 2 ಕಿಚನ್ ಹ್ಯಾಂಗಿಂಗ್ಸ್ನ ಹಾಕೊಂಡಿದ್ದೀನಿ. ಟೋಟಲ್ ಆಗಿ 4 ಕಿಚನ್ ಹ್ಯಾಂಗಿಂಗ್ಸ್ ಬಂದಿತ್ತು. ಇಲ್ಲಿ ಒಂದು, ಇಲ್ಲೊಂದು ಹಾಕೊಂಡಿದ್ದೀನಿ. ಇದು ಕಿಚನ್ ಹ್ಯಾಂಗಿಂಗ್ಸ್ ಆದ್ಮೇಲೆ ಈ ಗೋಡೆಗೆ ಏನು ಕೂಡ ಹಚ್ಕೊಂಡಿಲ್ಲ, ಅಲ್ಲಿ ಮೊಳೆ ಏನು ಇಲ್ಲ, ಅದಕ್ಕೇನೆ ಹಾಕೊಂಡಿಲ್ಲ. ಇನ್ನು ಇಲ್ಲಿ ಕೆಳಗಡೆ ಒಂದು ಸ್ವಿಚ್ ಬೋರ್ಡ್ ಇದೆ, ಮಿಕ್ಸಿ ಹಾಕೊಳ್ಳೋದಕ್ಕೆ, ಮತ್ತೆ ಲೈಟ್ ಒಂದಿದೆ ಅಷ್ಟೇ. ಆಮೇಲೆ ಇಲ್ಲಿ ಆಯಿಲ್ ಬಾಟಲ್, ಉಪ್ಪು, ಕಲ್ಲುಪ್ಪು ಮತ್ತೆ ನೈಸ್ ಉಪ್ಪು, ಇದು ಹುಣಸೆಹಣ್ಣೆಲ್ಲನೂ ಕೂಡ ಇಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಒಂದು ಸೈಡಲ್ಲಿ ಪುಟಾಣಿ ಕೂಡ ಇದೆ. ಇನ್ನು ಇಲ್ಲಿ ಪುಟಾಣಿ ಆದಮೇಲೆ ನಾರ್ಮಲ್ ಆಗಿ ನೀವು ನನ್ನ ಬ್ಲಾಗ್ಸಲ್ಲಿ ನೋಡಿರ್ತೀರಾ, ಇಲ್ಲಿ ಕಿಚನ್ ಕೌಂಟರ್ ಟಾಪ್ ಮೇಲೆ ಗ್ಯಾಸ್ ಇದೆ. ಇವಾಗ ಪೂಜೆನ ಮಾಡ್ಕೊಂಡಿದ್ದೀನಿ ಗ್ಯಾಸ್ಗೆ. ನೀವು ನನ್ನ ಬ್ಲಾಗಲ್ಲಿ ಅಬ್ಸರ್ವ್ ಮಾಡಿರ್ತೀರಾ, ಗೊತ್ತೇ ಇರುತ್ತೆ. ಗ್ಯಾಸ್ ಎಲ್ಲನೂ ಕೂಡ ಆದಮೇಲೆ ಈ ಕಿಟಕಿನ ನಾವು ತೆಗಿಯಲ್ಲ. ಇವಾಗ ಬೇಸಿಗೆ ಕಾಲ ಅಲ್ವಾ, ಬಿಸಿಲು ಮತ್ತು ಧೂಳೆಲ್ಲನೂ ಕೂಡ ಒಳಗಡೆ ಬರುತ್ತೆ, ಅದಕ್ಕೇನೆ ನಾನು ಕ್ಲೋಸ್ ಮಾಡಿರ್ತೀನಿ. ಇಲ್ಲಿ ಚಾಕು ಎಲ್ಲನೂ ಕೂಡ ಇಟ್ಕೊಳ್ಳೋದಕ್ಕೆ ಒಂದು ಸ್ಟೀಲ್ ಈ ಥರ ತೊಗೊಂಡಿದ್ದೀನಿ. ಆಮೇಲೆ ಈ ಕಡೆ ನಾರ್ಮಲ್ ಆಗಿ ಇದರಲ್ಲಿ ಮಸಿಬಟ್ಟೆ ಇಟ್ಕೊಂಡಿದ್ದೀನಿ. ಇದಕ್ಕೇನೆ ಆರ್ಟಿಫಿಷಿಯಲ್ ಮನಿ ಪ್ಲ್ಯಾಂಟ್ನ ಹ್ಯಾಂಗ್ ಮಾಡ್ಕೊಂಡಿದ್ದೀವಿ. ಅಂದರೆ ಡಬಲ್ ಸೈಡ್ ಗಮ್ ಟೇಪಿಂದ ಈ ರೀತಿ ಅಂಟಿಸ್ಕೊಂಡಿದ್ದೀವಿ ಇದನ್ನು. ಇನ್ನು ಕೆಳಗಡೆ ಈ ಥರ ಒಂದು ಗ್ರೀನ್ ಮ್ಯಾಟ್ನ ಇದ್ರ ಸೈಜ್ಗೆ ಕಟ್ ಮಾಡಿ ಹಾಕೊಂಡಿದ್ದೀನಿ. ಕಿಟಕಿ ತೆಗೆದ್ರೆ ಹೊರಗಡೆಯಿಂದ ಈ ರೀತಿ ವ್ಯೂ ಕಾಣುತ್ತೆ. ಜಾಸ್ತಿ ನಾನು ಬೇಕಿನ ತೆಗಿಲಿಕ್ಕೆ ಹೋಗಲ್ಲ. ಇದು ಕಿಟಕಿ ವ್ಯೂ. ಕಿಟಕಿ
ಪಕ್ಕದಲ್ಲಿ ಒಂದು ಮರನ ಸಿಗಾಕೊಂಡಿದ್ದೀನಿ. ನಾರ್ಮಲ್ ಆಗಿ ಡೈಲಿ ಮರ ಬೇಕೇ ಬೇಕು, ಅದಕ್ಕೆ ಈಸಿಯಾಗಿ ಈ ರೀತಿ ಸಿಗ್ಲಿ ಅಂತ ಈ ರೀತಿ ಹ್ಯಾಂಗ್ ಮಾಡ್ಕೊಂಡಿದ್ದೀನಿ. ಇಲ್ಲೇನೆ ಮರದ ಕೆಳಗಡೆ ಒಂದು ಟಾಕಿನ ಇಟ್ಕೊಂಡಿದೀವಿ. ನಾರ್ಮಲ್ ಆಗಿ ನಮಗೆ ಡೈಲಿ ನೀರು ಕುಡಿಯೋದಕ್ಕೆ ನೀರು ಬೇಕು ಅಲ್ವಾ, ನೀರನ್ನ ಇದ್ರಲ್ಲಿ ಹಾಕಿ ಸ್ಟೋರ್ ಮಾಡ್ಕೊತೀವಿ. ಅದಕ್ಕೆ ಈ ಟಾಕಿನ ಇದರಲ್ಲಿ ನೀರು ಹಾಕಿ ಡೈಲಿ ನೀರು ಕುಡಿಯೋದಕ್ಕೆ ಯೂಸ್ ಮಾಡ್ಕೊತೀವಿ. ಇದ್ರ ಪಕ್ಕನೇ ಈ ಕೌಂಟರ್ ಟಾಪ್ ಇದೆ. ರೊಟ್ಟಿ ಚಪಾತಿ ಮತ್ತು ತರಕಾರಿ ಕಟ್ ಮಾಡಬೇಕಾದ್ರೆ ನಾನು ಇಲ್ಲೇನೆ ಮಾಡ್ಕೊಳ್ಳೋದು. ನೀವು ಬ್ಲಾಗಲ್ಲಿ ಅಬ್ಸರ್ವ್ ಮಾಡಿರ್ಬೋದು. ಇನ್ನು ಇಲ್ಲಿ ನಾರ್ಮಲ್ ಆಗಿ ಸಿಲಿಂಡ್ರು ಮತ್ತು ಈ ಕಡೆ ಮಳೆ ಹಂಚೆಲ್ಲನೂ ಕೂಡ ಇಟ್ಕೊಂಡಿದ್ದೀನಿ ಅಷ್ಟೇ ಸಿಂಪಲ್ ಆಗಿ. ಕೆಳಗಡೆ ಒಂದು ಈ ಥರ ಸೆಲ್ಫ್ ಕೊಟ್ಟಿದ್ದಾರೆ. ಅದಕ್ಕೆ ನಾನು ಮಿಕ್ಸಿ ಮತ್ತು ರೈಸ್ ಕುಕ್ಕರು, ಇಲ್ಲಿಗೆ ಲಟ್ಟಣಿಗೆ ಬೇಳೆ ಮುದ್ದೆ ಮತ್ತು ಈ ಥರ ಸರ್ವಿಂಗ್ ಪ್ಲೇಟ್ ಇರುತ್ತೆ ಅಲ್ವಾ, ಅದನ್ನ ಇಲ್ಲಿ ಇಟ್ಕೊಂಡಿದ್ದೀನಿ. ಕೆಳಗಡೆ 2 ಕೊಡನ ಇಟ್ಕೊಂಡಿದ್ದೀನಿ. ಮನೇಲಿ ತುಂಬಿದ ಕೊಡ ಇರಲೇಬೇಕು ಅಲ್ವಾ, ಅದಕ್ಕೆ 2 ಕೊಡ ಮಾತ್ರ ಒಳಗಡೆ ಇಟ್ಕೊಂಡಿದ್ದೀನಿ. ಈ ಮರ ಮತ್ತು ಟಾಕಿ ಪಕ್ಕದಲ್ಲಿ 4 ಸೆಲ್ಫ್ ಇದೆ. ಆ ಸೆಲ್ಫಲ್ಲಿ ಇಲ್ಲಿ ನಾರ್ಮಲ್ ಆಗಿ ಹಿಂದ್ಗಡೆ ಹನಿ, ಹುಣಸೆಹಣ್ಣು, ಮಾವಿನಕಾಯಿ ಚಟ್ನಿ, ರವೆ ಮತ್ತು ಬೆಲ್ಲ ಎಲ್ಲನೂ ಕೂಡ ಸ್ಟೋರ್ ಮಾಡ್ಕೊಂಡಿದ್ದೀನಿ. ಮುಂದ್ಗಡೆ ಸಾಸಿವೆ, ಜೀರಿಗೆ, ಅಜ್ವೈನ್, ಡೈಲಿ ಆ ಮಸಾಲ ಸ್ಪೈಸಸ್ ಎಲ್ಲನೂ ಕೂಡ ಬೇಕು ಅಲ್ವಾ, ಅದನ್ನು ಸ್ಟೋರ್ ಮಾಡ್ಕೊಂಡಿದ್ದೀನಿ. ಸಕ್ಕರೆ, ಜೇನುತುಪ್ಪ, ಕಾಫಿ ಪುಡಿ, ಪಲಾವ್ ಎಲೆ ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿ, ಜೇನುತುಪ್ಪ, ಕಸೂರಿ ಮೇಥಿ ಮತ್ತು ಹಿಂಗು, ಇದು ಬೆಳ್ಳುಳ್ಳಿ ಮತ್ತು ಮಸಾಲ ಬಾಕ್ಸ್ನ ಸ್ಟೋರ್ ಮಾಡ್ಕೊಂಡಿದ್ದೀನಿ, ಇಲ್ಲಿ ಇಟ್ಕೊಂಡಿದ್ದೀನಿ. ಇನ್ನು ಜ್ಯೂಸ್ ಕುಡಿಯೋ ಗ್ಲಾಸು, ಟೀ ಕುಡಿಯೋ ಗ್ಲಾಸ್ನ ಇಲ್ಲಿ ಸೈಡಲ್ಲಿ ಸ್ಟೋರ್ ಮಾಡ್ಕೊಂಡಿದ್ದೀನಿ, ಸೈಡಲ್ಲಿ ಜೋಡಿಸ್ಕೊಂಡಿದ್ದೀನಿ ನೀಟಾಗಿ. ಇನ್ನು ಇದ್ರ ಕೆಳಗಡೆ 4 ಸ್ಟೀಲ್ ಬಾಕ್ಸ್ನ ಸ್ಟೋರ್ ಮಾಡ್ಕೊಂಡಿದ್ದೀನಿ. ಜೋಳದ ಹಿಟ್ಟು ಮತ್ತು ಡೈಲಿ ಯೂಸ್ ಮಾಡೋ ಅಕ್ಕಿ, ಗೋಧಿ ಹಿಟ್ಟು ಮತ್ತು ರೇಷನ್ ಅಕ್ಕಿನ ಇಟ್ಕೊಂಡಿದ್ದೀನಿ ಈ 4 ಬಾಕ್ಸಲ್ಲಿ. ಇದು ನಮ್ಮ ಮದುವೆಯಲ್ಲಿ ಕೊಟ್ಟಿರುವಂತಹ ಬಾಕ್ಸು. 6 ಪೀಸಸ್ ಬಂದಿದೆ. ನಾನು 2 ಇಲ್ಲಿ ಸ್ಟೋರ್ ಮಾಡ್ಕೊಂಡಿದ್ದೀನಿ, ಇನ್ನು 4 ಇಲ್ಲಿ ಸ್ಟೋರ್ ಮಾಡ್ಕೊಂಡಿದ್ದೀನಿ. 4 ಸ್ಟೀಲ್ ಡಬ್ಬ ಆದಮೇಲೆ ಇನ್ನು ಕೆಳಗಡೆ ಸೆಲ್ಫಲ್ಲಿ ಮಜ್ಜಿಗೆ ಮೆಣಸಿನ್ಕಾಯಿ ಮತ್ತು ನಾರ್ಮಲ್ ಆಗಿ ಸ್ವಲ್ಪ ಗ್ರಾಸರೀಸ್ ಎಲ್ಲ ಉಳಿದಿದೆ ಬಾಕ್ಸ್ಗೆ ಹಾಕಿ. ಆ ಗ್ರಾಸರೀಸ್ನ ಈ ಬಾಕ್ಸಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ಇನ್ನು 2 ಸ್ಟೀಲ್ ಬಾಕ್ಸ್ ಇದೆ ಅಂತ ಹೇಳಿದೆ ಅಲ್ವಾ, ಇದರಲ್ಲಿ ಅಕ್ಕಿ ಹಿಟ್ಟು ಮತ್ತು ಸಕ್ಕರೆನ ಸ್ಟೋರ್ ಮಾಡ್ಕೊಂಡಿದ್ದೀನಿ. ಇನ್ನು ಇದರಲ್ಲಿ ಕಡಲೆಬೇಳೆ ಹಿಟ್ಟು, ಅವಲಕ್ಕಿನ ಸ್ಟೋರ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಅವಲಕ್ಕಿ ನಮಗೆ ಜಾಸ್ತಿ ಖರ್ಚಾಗುತ್ತೆ, ಅದಕ್ಕೆ ಜಾಸ್ತಿನೇ ತಂದು ಈ ಡಬ್ಬಿಲಿ ಹಾಕಿ ಸ್ಟೋರ್ ಮಾಡ್ಕೊತೀನಿ. ಇನ್ನು ಈ ಕಡೆಗೆ 3 ಮಿಕ್ಸಿ ಜಾರ್ ಇದೆ. ಆ 3 ಮಿಕ್ಸಿ ಜಾರ್ನು ಕೂಡ ನಾನು ಯೂಸ್ ಮಾಡ್ತೀನಿ. ಅದಕ್ಕೆ ಇಲ್ಲಿ ನಾನು ನೀಟಾಗಿ ತೊಳೆದು ಈ ರೀತಿ ಕ್ಲೋಸ್ ಮಾಡಿ ಇಲ್ಲೇ ಇಟ್ಕೊಂಡಿನಿ, ಯಾಕಂದರೆ ಈಸಿಯಾಗಿ ನನಗೆ ಕೈಗೆ ಸಿಗುತ್ತೆ ಅಂತೇಳಿ. ಇನ್ನು ಈ ಕಡೆಗೆ ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ. ನಾರ್ಮಲ್ ಆಗಿ ಅಡುಗೆಗೆ ಕುಕ್ಕರ್ ಬೇಕೇ ಬೇಕು ಅಲ್ವಾ, ಅದಕ್ಕೆ ಈಸಿಯಾಗಿ ಸಿಗಲಿ ಅಂತ ಇಲ್ಲಿ ಇಟ್ಕೊಂಡಿದ್ದೀನಿ. ಈ ಬಕೆಟಲ್ಲಿ ಜೋಳನ ಸ್ಟೋರ್ ಮಾಡ್ಕೊಂಡಿದ್ದೀನಿ. ಈ ಜೋಳನ ಹಾಕಿ ಇಟ್ಕೊಂಡಿದ್ದೀನಿ. ಚೀಲದಲ್ಲಿತ್ತು, ಸ್ವಲ್ಪ ಇತ್ತು ಅಂತ ಈ ಬಕೆಟ್ಗೆ ಹಾಕಿ ಸ್ಟೋರ್ ಮಾಡ್ಕೊಂಡಿದ್ದೀನಿ. ಇದು ಡೈಲಿ ನೀರು ತರೋದಕ್ಕೆ ಒಂದು ಕ್ಯಾನ್ನ ಇಟ್ಕೊಂಡಿದ್ದೀವಿ. ಹಾಗೆಯೇ ಇಲ್ಲಿ ಈರುಳ್ಳಿ ಖಾಲಿಯಾಗಿದೆ, ಸ್ವಲ್ಪ ಅಷ್ಟೇ ಇದೆ. ಇದರಲ್ಲಿ 3ರಲ್ಲೂ ಕೂಡ ಈರುಳ್ಳಿನ ಹಾಕಿ ಸ್ಟೋರ್ ಮಾಡ್ಕೊತೀನಿ. ಈ ಟ್ಯಾಗಿ ಕೂಡ ನಮ್ಮ ಮದುವೆಯಲ್ಲೇ ಕೊಟ್ಟಿದ್ದು. 4 ಸೆಲ್ಫ್ ಆದಮೇಲೆ ಈ ಕಡೆ ಇನ್ನೊಂದು ಗೋಡೆ ಬರುತ್ತೆ. ಅದಕ್ಕೆ ಒಂದು ಫ್ರೂಟ್ ಹಾಕಿಡೋಕ್ಕೆ ಈ ಥರ ಪುಟ್ಟಿ ಬರುತ್ತೆ ಅಲ್ವಾ, ಆ ಪುಟ್ಟಿನ ನಾನು ಇಲ್ಲಿ ಹ್ಯಾಂಗ್ ಮಾಡ್ಕೊಂಡಿದ್ದೀನಿ. ಫ್ರೂಟ್ಸ್ ಏನಾದರೂ ತೊಗೊಂಡು ಬಂದಾಗ ಅದರಲ್ಲಿ ಹಾಕಿ ಸ್ಟೋರ್ ಮಾಡ್ಕೊತಿದ್ದೀನಿ. ಮತ್ತು ಏನೂ ಕೂಡ ಹಾಕಲ್ಲ, ಇಷ್ಟೇ. ಮೇಲ್ಗಡೆ ಬರೋದಾದರೆ ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀವಿ. ಮತ್ತು ದೊಡ್ಡ ಪಾತ್ರೆ ಎಲ್ಲನೂ ಕೂಡ ಮೇಲ್ಗಡೆ ಇಟ್ಕೊಂಡಿದ್ದೀನಿ. ಒಂದು ಸಿಲಿಂಡ್ರು, ಗಡ್ಗೆ ಎಲ್ಲನೂ ಕೂಡ ಮೇಲೆ ಸಾಮಾನ ಇಟ್ಕೊಂಡಿದ್ದೀವಿ. ನಮ್ಮದು ಒಂದು ಪುಟ್ಟ ಕಿಚನ್ ಯಾವ ರೀತಿ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ ಅಂತ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆಯೇ ಒಂದು ಇಲ್ಲಿ ಪುಟ್ಟಿನ ಇಟ್ಕೊಂಡಿದ್ದೀನಿ. ಪಾತ್ರೆ ಎಲ್ಲನೂ ಕೂಡ ತೊಳೆದು ಆ ಪುಟ್ಟಿಗೆ ಹಾಕ್ತೀನಿ, ಅದಕ್ಕೆ ಆ ಪುಟ್ಟಿನ ಅಲ್ಲಿ ಸ್ಟೋರ್ ಮಾಡ್ಕೊಂಡಿದ್ದೀನಿ. ಇವಾಗ ಇನ್ನೊಂದ್ಸಲ ಕ್ವಿಕ್ಕಾಗಿ ತೋರಿಸ್ಬಿಡ್ತೀನಿ ನಮ್ಮ ಕಿಚನ್ ಯಾವ ರೀತಿ ಇದೆ ಅಂತ. ಸೊ ನೋಡಿದ್ರಿ ಅಲ್ವಾ ನಾನು ಯಾವ ರೀತಿ ಕಿಚನ್ನ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ ಅಂತ. ನಮ್ಮದು ಒಂದು ಸ್ಮಾಲ್ ಕಿಚನ್, ಅದಕ್ಕೇ ನಾನು ಅಡ್ಜಸ್ಟ್ ಆಗಿದ್ದೀನಿ. ಹಾಗೆಯೇ ನೀಟಾಗೂ ಕೂಡ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ ಅಂತ ಅಂದ್ಕೊತೀನಿ. ನಿಮಗೆ ಹೇಗೆ ಅನಿಸ್ತು, ಇಷ್ಟ ಆಯಿತಾ ಅಂತ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆಯೇ ನಾನು ಕಿಚನ್ ಟೂರ್ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಕೊನೆ ತನಕ ಯಾರೆಲ್ಲ ವಿಡಿಯೋ ನೋಡಿದ್ರಾ ಥ್ಯಾಂಕ್ ಯು ಸೋ ಮಚ್. ಸಿಗ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ. ಥ್ಯಾಂಕ್ ಯು. ಕೀಪ್ ಸಪೋರ್ಟಿಂಗ್. ಟೇಕ್ ಕೇರ್. ಬಾಯ್.